ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ಧರ್ಮಸ್ಥಳ ಅಸ್ಥಿಪಂಜರ ಶೋಧಕ್ಕೆ ಇಂದು ತೆರೆ ಬೀಳುತ್ತಾ ಬಿಜೆಪಿ ಚಲೋ ರಾಜಕೀಯ ರ್ಯಾಲಿ ಎಂದ ಡಿಕೆ ಶಿವಕುಮಾರ್. ಧರ್ಮಸ್ಥಳದ ವಿರುದ್ಧ ಟಿಪ್ಪು ಗ್ಯಾಂಗ್ ಷಡ್ಯಂತ್ರ ಎಂದ ಅಶೋಕ್. ಇಂದು ಸದನದಲ್ಲಿ ಉತ್ತರ ನೀಡಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಈ ಎಲ್ಲಾ ಸುದ್ದಿಯನ್ನು ನೋಡೋಣ ಧರ್ಮಸ್ಥಳ ಜಟಾಪಟಿ ನ್ಯೂಸ್ ಟಾಪ್ನಲ್ಲಿ. ಅನಾಮಿಕ ದೂರುದಾರ ನೀಡಿರುವ ಮಾಹಿತಿಯಂತೆ ಕಳೆದ 16 ದಿನಗಳ ಕಾಲ ಧರ್ಮಸ್ಥಳದಲ್ಲಿ SIT ಶೋಧ ನಡೆಸಿದೆ. ಇದುವರೆಗೂ ಸಿಕ್ಕಿರುವ ಮಾಹಿತಿ ಪ್ರಕಾರ ಪಾಯಿಂಟ್ ನಂಬರ್ 6 ಹಾಗೂ 11A ನಲ್ಲಿ ಮಾತ್ರ ಪೂರ್ಣ ಪ್ರಮಾಣದ ಅಸ್ಥಿಪಂಜರ ಪತ್ತೆಯಾಗಿತ್ತು. ಆದರೆ ಬಳಿಕ ನಡೆದ ಶೋಧ ಕಾರ್ಯದಲ್ಲಿ ಅಲ್ಲಿ ಏನ್ ಸಿಕ್ತು ಏನ್ ಸಿಕ್ಕಿಲ್ಲ ಅನ್ನೋದು SITಗೆ ಬಿಟ್ಟರೆ ಬೇರೆ ಯಾರಿಗೂ ಸ್ಪಷ್ಟ ಮಾಹಿತಿ ಇಲ್ಲ. ತನಿಖೆ ಸುತ್ತ ಹಲವು ಊಹಾಪೋಹ ಹುಟ್ಟಿಕೊಂಡಿದೆ. ಹೀಗಾಗಿ ಇದಕ್ಕೆಲ್ಲ ತೆರೆ ಎಳೆಯುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮಾಸ್ಮ್ಯಾನ್ ತೋರಿಸಿದ ಕಡೆ ಎಲ್ಲ SIT ಅಧಿಕಾರಿಗಳು ಅಗೆದು ಬಗೆದರು, ಏನೇನೂ ಸಿಕ್ಕಿಲ್ಲ. ಹೀಗಾಗಿ ಬಿಜೆಪಿ ನಾಯಕರು ಈ ಸರ್ಕಾರ ಹಿಂದೂ ದೇಗುಲ ಹಿಂದುತ್ವವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. ನಿನ್ನೆ ಬಿಜೆಪಿ ನಾಯಕರ ತಂಡ ಧರ್ಮಸ್ಥಳದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಧರ್ಮಸ್ಥಳ ಜಾಥಾದಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರು. ಷಡ್ಯಂತ್ರ ಯಾರು ಮಾಡಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಿ ಅಂತ ಸವಾಲು ಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ DK ಶಿವಕುಮಾರ್ ನಿಮ್ಮದು ರಾಜಕೀಯ ರ್ಯಾಲಿ ಅಂತ ತಿವಿದ್ರು. ಯಾರು ಪಿತೂರಿ ಮಾಡ್ತಾ ಇದ್ದಾರೆ, ಇದರಿಂದ ಈ ಷಡ್ಯಂತ್ರದಿಂದ ಯಾರ್ಯಾರಿದ್ದಾರೆ, ಅದು ಸಂಸದರು ಇರ್ಬೋದು, ಯಾರೇ ಇರ್ಬೋದು, ಆ ಷಡ್ಯಂತ್ರವನ್ನು ಬಹಿರಂಗಪಡಿಸಬೇಕು ಅನ್ನೋದನ್ನ ಆಗ್ರಹ ಮಾಡ್ತಾರೆ. ಬಿಜೆಪಿಯು ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ, ಅದು ಧರ್ಮ ಯಾತ್ರೆ ಅಲ್ಲ. ಯಾಕೆ SIT ಮಾಡುವಾಗ ಮಾತಾಡಲಿಲ್ಲ? ಧರ್ಮಸ್ಥಳ ಚಲೋ ನಡೆಸಿದ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ DCM DK ಶಿವಕುಮಾರ್ ಧರ್ಮಸ್ಥಳ ಅವರ ಮನೆ ಆಸ್ತಿ ಅಲ್ಲ ಅಂತ ಬೆಂಕಿ ಉಗುಳಿದ್ರು. ಧರ್ಮಸ್ಥಳ ಸಾರ್ವಜನಿಕರ ಸ್ವತ್ತು ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟರು. DK ಶಿವಕುಮಾರ್ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನಾವೆಲ್ಲಿ ನಮ್ಮ ಸ್ವತ್ತು ಅಂತ ಹೇಳಿದ್ದೀವಿ ಅಂತ ಪ್ರಶ್ನಿಸಿದ್ರು. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಆ ಧರ್ಮಸ್ಥಳ ಏನು ಅವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ನಾವೆಲ್ಲ ನಮ್ಮ ಸ್ವತ್ತು ಅಂತ ಹೇಳಿವಿ. ಸಮಸ್ತ ಹಿಂದೂ ಸಮಾಜದ ಸ್ವತ್ತಿನೊಳಗ ನೀವು ಈಗ ಕೈ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ನಮ್ಮ ದೇಶದ ವಿವಿಧ ಗುಡಿ ಗುಂಡಾರಗಳ ದುಡ್ಡನ್ನು ಹೊಡೆಯುವ ಪ್ರಯತ್ನವನ್ನ ಮಾಡಿದ್ದೀರಿ. ಧರ್ಮಸ್ಥಳದಲ್ಲಿ SIT ಶೋಧದ ಹಿಂದೆ ಟಿಪ್ಪು ಗ್ಯಾಂಗ್ ಕೈವಾಡ ಇದೆ ಅಂತ ವಿಪಕ್ಷ ನಾಯಕ R ಅಶೋಕ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ವರೂರು ಗ್ರಾಮದಲ್ಲಿ ಮಾತನಾಡಿದ ಅವರು, JCBಯನ್ನ ಧರ್ಮಸ್ಥಳ ಹೆಬ್ಬಾಗಿಲಿಗೆ ನುಗ್ಗಿಸುತ್ತೇನೆ ಅಂತ ಹೇಳಿದ್ದಾರೆ. ಟಿಪ್ಪು ಪ್ರೇರಿತ ಗ್ಯಾಂಗಿಗೆ ಸಿದ್ದರಾಮಯ್ಯ ಬೆಂಬಲ ನೀಡ್ತಾ ಇದ್ದಾರೆ. ಸಮೀರ್ PFI ಹಾಗೂ STPI ಕಾರ್ಯಕರ್ತ ಅಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ DK ಶಿವಕುಮಾರ್, ಈ ಹಿಂದೆ ಬಿಜೆಪಿ ಕೂಡ ಷಡ್ಯಂತ್ರ ಮಾಡಿತ್ತು ಅಂದ್ರು. ಅಲ್ಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋ ನೇರವನು, ಈ ಸಮೀರನು ಕೂಡ ಟಿಪ್ಪು ಗ್ಯಾಂಗ್. ಇದಕ್ಕೆ ವಿದೇಶಿದ ಹಣ ಎಲ್ಲಿಂದ ಬರ್ತಾ ಇದೆ, ಇದು ದೊಡ್ಡ ಷಡ್ಯಂತ್ರ. ಯಾಕೆ SIT ಮಾಡುವಾಗ ಮಾತಾಡಲಿಲ್ಲ? ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೇ ಎಲ್ಲ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿಜೆಪಿಯವರು. ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ರಾಜಕೀಯ ಜಟಾಪಟಿ ಜೋರಾಗಿರುವಾಗಲೇ ಇದಕ್ಕೆಲ್ಲ ತೆರೆ ಎಳೆಯುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಧರ್ಮಸ್ಥಳದಲ್ಲಿ SIT ತನಿಖೆ ಬಗ್ಗೆ ಇವತ್ತು ಸದನಕ್ಕೆ ಗೃಹ ಸಚಿವ ಪರಮೇಶ್ವರ್ ಉತ್ತರ ನೀಡುವುದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಚಾಮರಾಜನಗರದಲ್ಲಿ ಮಾತನಾಡಿದ ಸಚಿವ ಪರಮೇಶ್ವರ್, ನಾಳೆ ಸದನದಲ್ಲಿ ಸಂಪೂರ್ಣ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ಸದನದಲ್ಲಿ ಕೂಡ ಹೇಳಿದ್ದೇನೆ ಮತ್ತು ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲ, ಅದು ಅವರು ತೀರ್ಮಾನ ಮಾಡ್ತಾರೆ. ನಾವು ಸರ್ಕಾರ ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಅವರು SIT ಅವರು ತೀರ್ಮಾನ ಮಾಡ್ತಾರೆ. ಇದು ಮಧ್ಯಂತರ ವರದಿ ಕೊಡಬೇಕಾ, ಇಲ್ಲ ಅಂತಿಮವಾಗಿ ನಾವು ಇನ್ವೆಸ್ಟಿಗೇಷನನ್ನು ಮುಗಿಸ್ಬೋದಾ, ಮುಗಿಸೋದಕ್ಕೆ ಸಾಧ್ಯ ಇದ್ದರೆ ಮಧ್ಯಂತರ ವರದಿ ಬೇಕಾಗಲ್ಲ. ಈ ರೀತಿ ತೀರ್ಮಾನಗಳನ್ನು SIT ಚೀಫ್ ಮಾಡ್ತಾರೆ, ಬಿಟ್ಟರೆ ನಾವು ಯಾರೂ ಹೇಳೋದಿಲ್ಲ. ಈ ಮಧ್ಯೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಗಿರೀಶ್ ಮಟ್ಟಣ್ಣನವರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ, ನಾವು ಯಾವುದೇ ದುಡ್ಡು ತೆಗೆದುಕೊಂಡಿಲ್ಲ, ನಾವು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇಲ್ಲ, ತನಿಖೆಗೆ ಒತ್ತಾಯಿಸಿದ್ದು ಅಪಪ್ರಚಾರನ ಅಂತ ಪ್ರಶ್ನಿಸಿದ್ದಾರೆ. 2010ರಲ್ಲಿ ಶರಾವತಿ ಲಾಡ್ಜ್ನಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾದ ಬಗ್ಗೆ ತನಿಖೆ ನಡೆಸಿ ಅಂತ ಒತ್ತಾಯಿಸಿದ್ದಾರೆ. ಒಟ್ಟೊಟ್ಟಿಗೆ ನಮ್ಮನ್ನ ಹೇಳ್ತಾರೆ ದುಡ್ಡು ಬಂತು ಅಂತ ಹೇಳಿ. ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು SITಗೆ ರಿಕ್ವೆಸ್ಟ್ ಮಾಡ್ಕೋತೇನೆ, ದಯವಿಟ್ಟು ನಮ್ಮನ್ನು ತನಿಖೆ ಮಾಡಿ ಪ್ಲೀಸ್. ಒಂದೇ ರೂಪಾಯಿ ಏನಾದರೂ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡೋದಕ್ಕೆ ತಗೊಂಡ್ರೆ ದಯವಿಟ್ಟು ನಮ್ಮನ್ನ ಜೈಲಿಗೆ ಹಾಕಿ. ಅಪಪ್ರಚಾರ ಷಡ್ಯಂತ್ರ.
ಈ ರೀತಿ ಪ್ರಶ್ನೆ ಕೇಳೋದು, ಡೌಟ್ ರೇಸ್ ಮಾಡೋದು ಇದು ಷಡ್ಯಂತ್ರನ, ದೇವಸ್ಥಾನಕ್ಕೆ ಅಪಪ್ರಚಾರನ? ಅದಕ್ಕೆ ನಾನು ಹೇಳೋದು, ನಾವು ಯಾವುದೇ ರೀತಿಯಾದಂಥ ತನಿಖೆಗೆ ತಯಾರಿದ್ದೀವಿ. ಎಸ್ಐಟಿ ಅಧಿಕಾರಿಗಳು ಗೃಹ ಸಚಿವ ಪರಮೇಶ್ವರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರನ್ನೂ 2 ದಿನಗಳ ಹಿಂದೆನೇ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಇವತ್ತು ಸದನ ಆರಂಭಕ್ಕೂ ಮುನ್ನ ಗೃಹ ಸಚಿವರನ್ನ ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ತನಿಖೆ ಪ್ರಗತಿಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಹೀಗಾಗಿ ಧರ್ಮಸ್ಥಳದ ಸುತ್ತ ಎದ್ದಿರುವ ವಿವಾದಗಳಿಗೆ ಫುಲ್ ಸ್ಟಾಪ್ ಬೀಳುವ ಸಮಯ ಹತ್ತಿರವಾದಂತೆ ಕಾಣ್ತಾ ಇದೆ. ಆರೋಪ ಪ್ರತ್ಯಾರೋಪಗಳ ಸಮರ ನಡೀತಾ ಇರುವಾಗಲೇ ಕಾಂಗ್ರೆಸ್ನ ನೆಲಮಂಗಲ ಶಾಸಕ ಶ್ರೀನಿವಾಸ್ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಮುಂದಿನ ಶನಿವಾರ ರ್ಯಾಲಿಗೆ ತೀರ್ಮಾನಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಶಾಸಕ ಶ್ರೀನಿವಾಸ್, ಧರ್ಮಸ್ಥಳ ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಹುನ್ನಾರ ನಡೀತಾ ಇದೆ. ಧರ್ಮಸ್ಥಳ ಪರವಾಗಿ ನಾವು ನಮ್ಮ ಮುಖಂಡರು ಶನಿವಾರ ಕಾರುಗಳ ಮೂಲಕ ರ್ಯಾಲಿ ಮಾಡ್ತೇವೆ ಎಂದರು. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH